ವೀಕ್ಷಕರೇ, ಈಗ ನಮ್ಮ ಅಭಿಯಾನದ ಸ್ಟೋರಿಯನ್ನು ನೋಡೋಣ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ಕಲಿತರೆ ರೋಗ ಬಾರದು ಅನ್ನುವ ಮಾತಿದೆ. ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಇಡೀ ವಿಶ್ವದಾದ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗಿದೆ. ಇದೇ ಯೋಗ ಆರೋಗ್ಯಕರ ಜೀವನಕ್ಕೆ ಎಷ್ಟು ಮುಖ್ಯ ಅನ್ನೋದನ್ನ ಇವತ್ತು ನಾವು ನಮ್ಮ ಅಭಿಯಾನದಲ್ಲಿ ತೋರಿಸ್ತಾ ಇದ್ದೀವಿ. ಯೋಗದ ಐತಿಹಾಸಿಕ ಸಂಸ್ಕೃತಿಯ ವರದಿ ಇಲ್ಲಿದೆ, ನೋಡ್ಕೊಂಬನ್ನಿ. ಆಮೇಲೆ ಈ ಯೋಗದ ವಿಚಾರವಾಗಿ ಮಾತಾಡಿ. ನಮೋ ನೇತೃತ್ವದಲ್ಲಿ ವಿಶ್ವ ಯೋಗ ದಿನಾಚರಣೆ. ಮೋದಿ ನೇತೃತ್ವದಲ್ಲಿ ವಿಶ್ವ ಯೋಗ ದಿನ ಆಚರಣೆ. ಇಂದು ವಿಶ್ವ ಯೋಗ ದಿನ. ಈ ದಿನವನ್ನ ಜಗತ್ತಿನಾದ್ಯಂತ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಳೆದ 2015ರಿಂದ ಜಾಗತಿಕವಾಗಿ ಶುರುವಾದಂತ ಈ ಹೊಸ ಪರಂಪರೆ ಜಗತ್ತಿನಾದ್ಯಂತ ವಿಶೇಷ ರೀತಿಯಲ್ಲಿ ಜರುಗಿತು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಗೆ ಕಾರಣರಾದ ಪ್ರಧಾನಿ ನರೇಂದ್ರ ಮೋದಿ ಕೂಡ ಇಂದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ವಿಶ್ವ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡು ಜಗತ್ತಿನ ಗಮನ ಸೆಳೆದರು. ಹನ್ನೆರಡನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದ ಐತಿಹಾಸಿಕ ರೆಡ್ ರೋಡ್ನಲ್ಲಿ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಿದರು. ಇದೇ ವೇಳೆ ಪ್ರಧಾನಿ ಮೋದಿ ಜೊತೆ ಬರೋಬ್ಬರಿ 40,000ಕ್ಕೂ ಅಧಿಕ ಮಂದಿ ಈ ಯೋಗಾಸನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕೇವಲ ಕೋಲ್ಕತ್ತಾ ಮಾತ್ರ ಅಲ್ಲ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದ ಅಡಿಯಲ್ಲಿ ದೇಶಾದ್ಯಂತ 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲಾಯಿತು. ರಾಜ್ಯಾದ್ಯಂತ ವಿಶ್ವ ಯೋಗ ದಿನವನ್ನ ಆಚರಿಸಲಾಯಿತು. ಭಾರತೀಯ ಯೋಗ ಸಂಸ್ಕೃತಿಗೆ ಜಾಗತಿಕ ಸ್ಮರಣೆ. ಜಗತ್ತಿನ 35 ಕೋಟಿಗೂ ಹೆಚ್ಚು ಜನರಿಂದ ಯೋಗಾಭ್ಯಾಸ. ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. 2014ರಲ್ಲಿ ಯೋಗಕ್ಕೆ ವಿಶ್ವಸಂಸ್ಥೆಯಿಂದ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿತ್ತು. ಇದರ ಬೆನ್ನಲ್ಲೇ 2015ರಿಂದ ಜೂನ್ 21ರಂದು ಜಾಗತಿಕ ಮಟ್ಟದಲ್ಲಿ ಮೊದಲ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಗ್ತಾ ಇದೆ. ಇಂದಿಗೆ ಈ ಮಹಾ ಯೋಗ ಯಾಗಕ್ಕೆ 12 ವರ್ಷಗಳಿಂದ ನಡೆಯುತ್ತಾ ಬಂದಿದೆ. ಇದುವರೆಗೂ ಜಗತ್ತಿನಲ್ಲಿ ಸುಮಾರು 35 ಕೋಟಿಗೂ ಹೆಚ್ಚು ಜನರು ಯೋಗಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಅಮೆರಿಕ ಒಂದರಲ್ಲೇ 48,000 ಯೋಗ ಸ್ಟುಡಿಯೋಗಳು. ಜಗತ್ತಿನ ಬಹುತೇಕ ದೇಶಗಳಲ್ಲಿ ಯೋಗ ದಿನಾಚರಣೆ. ಹೌದು ವೀಕ್ಷಕರೇ, ಯೋಗಕ್ಕೆ ಇತ್ತೀಚಿನ ದಿನಗಳಲ್ಲಂತೂ ಪ್ರಪಂಚದಾದ್ಯಂತ ಒಳ್ಳೆ ಯೋಗ ಬಂದಿದೆ. ಇವತ್ತು ಯೋಗದ ಜಾಗತಿಕ ಮಾರುಕಟ್ಟೆ ಮೌಲ್ಯ $140 ಬಿಲಿಯನ್ ಹೆಚ್ಚು. ಅಂದ್ರೆ ಭಾರತೀಯ ಅಂಕಿಅಂಶ ಪ್ರಕಾರ 1,320 ಕೋಟಿ 62 ಲಕ್ಷದ 70 ಸಾವಿರಕ್ಕೂ ಹೆಚ್ಚಿನ ಮಾರುಕಟ್ಟೆ ಗಾತ್ರ ಹೊಂದಿದೆ. ಮತ್ತೊಂದೆಡೆ ಇವತ್ತಿನ ದೈಹಿಕ ಮಾನಸಿಕ ಸಮಸ್ಯೆ, ಒತ್ತಡದ ಜೀವನ ಸುಧಾರಿಸಿಕೊಳ್ಳಲು ಯೋಗ ಜಗತ್ತಿನಾದ್ಯಂತ ಜನರ ಮೊದಲ ಆಯ್ಕೆ ಆಗ್ತಾ ಇದೆ. ಈಗ ಯೋಗಕ್ಕೆ ಯೋಗ ಬಂದಿದೆ. ಯಾಕೆ ಅಂದ್ರೆ ಇಡೀ ವಿಶ್ವಕ್ಕೆ ಯೋಗವನ್ನ ಕೊಟ್ಟಂತಹ ರಾಷ್ಟ್ರ ಯಾವುದು ಅಂದ್ರೆ ಭಾರತ. ನಮ್ಮ ಹಿಂದಿನ ಋಷಿಮುನಿಗಳೆಲ್ಲರೂ ಸಹ ಯೋಗವನ್ನ ಅನುಸಂಧಾನ ಮಾಡಿ ಅಭ್ಯಾಸ ಮಾಡಿ, ಯಾಕಾಗಿ? ಇಡೀ ವಿಶ್ವದ ಕಲ್ಯಾಣಕ್ಕಾಗಿ. ಮನಸ್ಸಿನ ಸಮಾಧಾನ, ಆಮೇಲೆ ಶಾರೀರಿಕ ಸದೃಢತೆ, ಭಾವನಾತ್ಮಕ ಸಂಸ್ಕಾರ, ಆಧ್ಯಾತ್ಮಿಕ ಪ್ರಗತಿ ಮಾಡಿ ಆನಂದವಾಗಿರ್ಲಿ ಅಂತೇಳಿ. ನಾವಷ್ಟೇ ಅಲ್ಲ, ಇಡೀ ಲೋಕಕ್ಕೆ ಆರಾಮಾಗಿರ್ಲಿ ಅನ್ನುವಂಥ ಅಪೇಕ್ಷೆ ನಮ್ಮ ಋಷಿಮುನಿಗಳದು. ಹಾಗಾಗಿ ವಿಶ್ವಾದ್ಯಂತ ಯೋಗವನ್ನು ಇವತ್ತು ವೈಜ್ಞಾನಿಕವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಯೋಗ ಪ್ರಪಂಚಕ್ಕೆ ಭಾರತದ ಅದ್ಭುತ ಕೊಡುಗೆ. ವೇದಗಳ ಕಾಲದಿಂದಲೂ ರೂಢಿಯಲ್ಲಿದ್ದ ಯೋಗದ ಬಗ್ಗೆ ಋಗ್ವೇದದಲ್ಲಿ ಪ್ರಸ್ತಾಪವಿದೆ. ಶಿವನನ್ನ ಆದಿಯೋಗಿ ಅಂತ ಪುರಾಣಗಳು ಬಣ್ಣಿಸುತ್ತವೆ. ಸಿಂಧು ನಾಗರಿಕತೆಯ ಕುರುಹುಗಳ ಮೂಲಕವೂ ಯೋಗದ ಪ್ರಾಚೀನತೆ ಸಾಬೀತಾಗ್ತಾ ಇದೆ. ಇಂತಹ ಸವಿಸ್ತಾರವಾದ ಯೋಗ ಶಾಸ್ತ್ರಗಳನ್ನು ಸರಳೀಕರಣಗೊಳಿಸಿ ಸೂತ್ರ ರೂಪದಲ್ಲಿ ಸಂಕಲಿಸಿದ ಕೀರ್ತಿ ಪತಂಜಲಿ ಯಾಜ್ಞವಲ್ಕ್ಯರಂತಹ ಋಷಿಗಳಿಗೆ ಸಲ್ಲುತ್ತದೆ. 18-19ನೇ ಶತಮಾನದಿಂದೀಚೆಗೆ ಯೋಗವನ್ನ ಜಗತ್ತಿನಾದ್ಯಂತ ಪ್ರಚುರಗೊಳಿಸಿದ ಕೀರ್ತಿ ಸ್ವಾಮಿ ಶಿವಾನಂದ, ಪರಮಹಂಸ ಯೋಗಾನಂದ, ಸ್ವಾಮಿ ವಿವೇಕಾನಂದ, ಶ್ರೀ ಸ್ವಾಮಿ ರಾಮ, ಮಹೇಶ್ ಯೋಗಿ ಮೊದಲಾದ ಯೋಗ ದೀಪ್ತರಿಗೆ ಸಲ್ಲುತ್ತದೆ. ಹೆಮ್ಮೆಯ ವಿಷಯವೆಂದರೆ ಜಗತ್ತಿಗೆ ಅತ್ಯಂತ ಹೆಚ್ಚು ಮಂದಿ ಯೋಗ ಗುರುಗಳನ್ನ ಕೊಟ್ಟ ಕೀರ್ತಿ ಕರ್ನಾಟಕಕ್ಕೆ ಸಲ್ಲುತ್ತದೆ.
ಯೋಗ ಕರ್ನಾಟಕದ ಪ್ರಮುಖ ಅಸ್ಮಿತೆ. ಜಗತ್ತಿಗೆ ಯೋಗದ ಬೆಳಕನ್ನ ಪಸರಿಸುವಲ್ಲಿ ಕರ್ನಾಟಕ, ಅದರಲ್ಲೂ ಮೈಸೂರಿನ ಪಾತ್ರ ಅಮೋಘ. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಶ್ರಯದಲ್ಲಿ ಶ್ರೀ ಕೃಷ್ಣಮಾಚಾರ್ಯರು ಅಂದಿನ ಮೈಸೂರಿನ ಬಹುದೊಡ್ಡ ಯೋಗ ಗುರುಗಳಾಗಿದ್ರು. ನಂತರ ಅವರ ಸಂಬಂಧಿ ಹಾಗೂ ಶಿಷ್ಯರು ಆದ ಬಿಕೆಎಸ್ ಅಯ್ಯಂಗಾರ್ ಯೋಗದ ಮುಖಾಂತರ ಇಂಗ್ಲೆಂಡ್, ಅಮೆರಿಕ, ಜಪಾನ್, ಚೀನಾ ಮೊದಲಾದ ದೇಶಗಳನ್ನ ತಲುಪಿ ವಿಶ್ವಮಾನ್ಯರಾದರು. ಕೃಷ್ಣಮಾಚಾರ್ಯರ ಇತರೆ ಶಿಷ್ಯರಾದ ಬಿಎನ್ಎಸ್ ಅಯ್ಯಂಗಾರ್, ಪಟ್ಟಾಭಿ ಜೋಯಿಸ್ ಹಾಗೂ ಇತರೆ ಯೋಗಿಗಳಾದ ಸ್ವಾಮಿ ಶ್ರೀ ನಾರಾಯಣಾನಂದ ಮುಂತಾದ ಮೈಸೂರಿಗರು ಯೋಗದಲ್ಲಿ ಜಗತ್ತಿನಾದ್ಯಂತ ಹೆಸರು ಮಾಡಿ ಮೈಸೂರಿನ, ಕರ್ನಾಟಕದ ಕೀರ್ತಿಯನ್ನ ನೂರ್ಮಡಿಗೊಳಿಸಿದ್ದಾರೆ. ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಯೋಗವನ್ನ ನಾನ್ ಮಾತ್ರ ಕಲ್ತ್ರೆ ಸಾಲದು, ನಾವು ರಾಜಮಂತ್ರವರು ಕಲ್ತ್ರೆ ಸಾಲದು, ಜನಸಾಮಾನ್ಯ ಯೋಗವನ್ನು ಕೊಡಬೇಕು ಅಂತ ಹೇಳಿ ಒಳ್ಳೆ ಗುರುಗಳನ್ನ ಆರಿಸ್ತಾ ಇರ್ತಾರೆ. ಅವರಿಗೆ ಸಿಗ್ತಕ್ಕಂಥ ಗುರುಗಳೇ ಟಿ ಕೃಷ್ಣಮಾಚಾರ್ಯರವರು. ವಾರಣಾಸಿಯಿಂದ ಅವ್ರನ್ನ ಗುರ್ತು ಮಾಡಿ ಅವ್ರನ್ನ ಮೈಸೂರು ಕರೆದುಕೊಂಡು ಬರ್ತಾರೆ. ಅದನ್ನ ಆಸ್ಥಾನದಲ್ಲಿ ಇಟ್ಕೊಂಡು ಯೋಗವನ್ನು ಹೇಳಿಸ್ಕೊಳ್ತಾರೆ. ಕೃಷ್ಣಮಾಚಾರ್ಯರನ್ನ ಯೋಗವನ್ನು ಹೇಳಿಸ್ಕೊಂಡು ತಾವು ಹೇಳಿಸ್ಕೊಂಡಿದ್ದಲ್ದೇ ಇದು ಜನಸಾಮಾನ್ಯ ತಲುಪಿಸಬೇಕು ಅಂತ ಹೇಳಿ ಈಗಿನ ಜಗನ್ಮೋಹನ ಅರಮನೆ ಏನಿದೆ ಮತ್ತು ನಮ್ಮ ಸಂಸ್ಕೃತ ಪಾಠಶಾಲೆ ಏನಿದೆ ಅಲ್ಲಿ ಜನಸಾಮಾನ್ಯ ಯೋಗ ಹೇಳ್ಕೊಳ್ಳಿಕ್ಕೆ ಒಂದು ವ್ಯವಸ್ಥೆನ ಮಾಡಿಕೊಡ್ತಾರೆ. ಆ ಸಮಯದಲ್ಲಿ ಅವ್ರ ಶಿಷ್ಯಂದಿರಾಗಿ ಬಂದಂತವ್ರೆ ನಮ್ಮ ಬಿಕೆಎಸ್ ಅಯ್ಯಂಗಾರ್ ಅವರು, ಹಾಗೆ ಕೆ ಪಟ್ಟಾಭಿ ಜೋಯಿಸ್ ಅವರಾಗ್ಬೋದು, ಹಾಗೆ ನಮ್ಮ ಬಿಎನ್ಎಸ್ ಅಯ್ಯಂಗಾರ್ ಅವರು ಆಗ್ಬೋದು. ಇವರೆಲ್ಲ ಅವ್ರ ಗರಡಿಯಲ್ಲಿ ಪಳಗ್ದಂತವ್ರು. ಏಕೆಂದ್ರೆ ಟಿ ಕೃಷ್ಣಮಾಚಾರ್ಯರು ಅವರೇ ಒಂದು ವಿಶಿಷ್ಟವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ರು ಯೋಗಕ್ಕೆ. ಅದರಲ್ಲೂ ಅಷ್ಟಾಂಗ ವಿನ್ಯಾಸ ಅಂತ ಹೇಳಿ ಬಹಳ ಒಂದು ಪ್ರಾಮುಖ್ಯತೆ ಪಡ್ಕೊಂಡಿದೆ. ಯೋಗ ಸರ್ವರೋಗಕ್ಕೂ ಮದ್ದು ಎನ್ನುವುದು ಭಾರತೀಯರು ಮೊದಲಿನಿಂದಲೂ ಅರಿತಿದ್ರು. ಈಗ ಭಾರತೀಯ ಯೋಗ ಸಂಸ್ಕೃತಿಗೆ ಇಡೀ ಜಗತ್ತೇ ತಲೆಬಾಗಿ ತನ್ನೊಳಗೆ ಅಳವಡಿಸಿಕೊಳ್ತಾ ಇದೆ.